ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ETF ಅಂದ್ರೆ ಏನು, ETF ಗೂ ಮ್ಯೂಚುವಲ್ ಫಂಡ್ಗೂ ಏನು ಸಂಬಂಧ ಅಂತ ಒಂದು 100 ಕ್ವಶನ್ ಬಂದಿದ್ದಾವೆ. ಎವ್ರಿ ವಿಡಿಯೋದಲ್ಲೂ ನನಗೆ ಕ್ವಶನ್ ಕೇಳ್ತಾ ಇರ್ತಾರೆ. ನನಗೆ ಈ ಕ್ವಶನ್ ಎಲ್ಲ ನೋಡಿ ಅರ್ಥ ಆಗೋದೇನೆಂದರೆ, ನಾವು ಮಾಡೋ ಟಾಪಿಕ್ಕು, ನಾವು ಯಾವುದೋ ಒಂದು ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀವಿ, ಒಂದು ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ತುಂಬ ಜನಕ್ಕೆ ಅದು ಬೇಕಾಗಿಲ್ಲ. ಬೇಕಾಗಿರೋದೇ ಬೇಸಿಕ್ಕು. SIP ಅಂದ್ರೇನು, ಮ್ಯೂಚುವಲ್ ಫಂಡ್ ಅಂದ್ರೇನು, ಈ ಥರ ದುಡ್ಡು ಹಾಕೋದು ಹೆಂಗೆ, ದುಡ್ಡು ತೆಗೆಯೋದು ಹೆಂಗೆ, ಈ ಥರ ಬೇಸಿಕ್ಕೇ ಬೇಕಾಗಿದೆ. ನನಗೆ ಅಷ್ಟೊಂದು ಬೇಸಿಕ್ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ಈ ಥರ ಬೇಸಿಕ್ ವಿಡಿಯೋ ಮಾಡೋರು 100 ಜನ ಸಿಗ್ತಾರೆ, ಡೀಪಾಗಿ ಹೇಳ್ಕೊಡೋರು ಕಮ್ಮಿ ಜನ ಸಿಗ್ತಾರೆ. ಈಗ ನನಗೆ ಡೀಪಾಗಿ ಗೊತ್ತಿರೋದ್ರಿಂದ ನನಗೆ ಅದನ್ನ ಹೇಳೋಕ್ಕೆ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಕಮ್ಮಿ ಜನ ಇದ್ದಾರೆ ಈ ಥರ ವಿಷಯಗಳನ್ನ ಹೇಳೋರು. ಅದಕ್ಕೋಸ್ಕರ ನಾನು ಈ ಥರ ಬೇಸಿಕ್ ವಿಷಯಗಳನ್ನ ತಾಂತಿರ್ಲಿಲ್ಲ. ಆದರೆ ಕಾಮೆಂಟ್ ನೋಡ್ಬಿಟ್ಟು ನನಗೂ ಅನ್ನಿಸ್ತು, ಇಲ್ಲ ನಮ್ಮ ಕರ್ನಾಟಕದಲ್ಲಿ ಫೈನಾನ್ಸ್ ವಿಷಯದಲ್ಲಿ ಜನ ಇನ್ನೂ ತುಂಬ ಹಿಂದೆ ಉಳಿದಿದ್ದಾರೆ. ತುಂಬ ಜನಕ್ಕೆ ಫೈನಾನ್ಸ್ ಬಗ್ಗೆ ಗೊತ್ತಿಲ್ಲ. ಮ್ಯೂಚುವಲ್ ಫಂಡ್ ಅಂದರೆ ಸ್ಕ್ಯಾಮ್ ಅನ್ಕೊಂಡಿದ್ದಾರೆ, ಇದು ಯಾವುದೋ ಒಂದು ಚೀಟಿ ಥರ ಅನ್ಕೊಂಡಿದ್ದಾರೆ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, ವಾರದಲ್ಲೊಂದು ಬೇಸಿಕ್ ವಿಡಿಯೋ ಮಾಡಿ ಹೊಸೊಬ್ಬರನ್ನ ಎಜುಕೇಟ್ ಮಾಡೋಣ ಅಂತ. ನಿಮಗೆ ಈ ವಿಡಿಯೋ ಬಗ್ಗೆ ಎಲ್ಲ ಆಲ್ರೆಡಿ ಗೊತ್ತಿದ್ರು ಕೂಡ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವು ಪೂರ್ತಿಯಾಗಿ ನೋಡಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋನ ಯೂಟ್ಯೂಬ್ ಬೇರೆಯವರಿಗೆ ಪುಷ್ ಮಾಡುತ್ತೆ. ಇದರಿಂದ ಹೊಸೊಬ್ಬರಿಗೆ ಈ ವಿಡಿಯೋ ತಲುಪಿದ್ರೆ ಅವ್ರ ಫೈನಾನ್ಷಿಯಲ್ ಎಜುಕೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಈಗ ಮೊದಲನೇದು, ಈ ETF ಅಂದ್ರೇನು, ಈ ಮ್ಯೂಚುವಲ್ ಫಂಡ್ ಅಂದ್ರೇನು. ಮ್ಯೂಚುವಲ್ ಫಂಡ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಏನಂದರೆ ನಾವು ಇನ್ವೆಸ್ಟ್ ಮಾಡೋ ದುಡ್ಡನ್ನ ಯಾವುದೋ ಒಬ್ಬ ಫಂಡ್ ಮ್ಯಾನೇಜರ್ ತಗೊಂಡೋಗಿ ಆ ದುಡ್ಡನ್ನ ನಮ್ಮ ಬದಲು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ರಿಟರ್ನ್ ತೆಗಿತಾರೆ. ಅದನ್ನೇ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಮ್ಯೂಚುವಲ್ ಆಗಿ ಇನ್ವೆಸ್ಟ್ ಮಾಡೋ ಫಂಡ್ ಅದು. ಚಿಟ್ ಫಂಡ್ ಅಂದ್ರೇನು, ಚೀಟಿ ಹಾಕಿ ಎತ್ತಿ ಸಿಗೋ ಅಂತ ಫಂಡ್, ಅದನ್ನು ಚಿಟ್ ಫಂಡ್ ಅಂತಾರೆ. ಇದು ಮ್ಯೂಚುವಲ್ ಫಂಡ್ ಅಂದರೆ ಮ್ಯೂಚುವಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಬರೋ ರಿಟರ್ನ್ ತಗೊಳೋದು ಮ್ಯೂಚುವಲ್ ಫಂಡ್. ಚಿಟ್ ಫಂಡು ನಿಮ್ಮ ಮನೆ ಹತ್ರ ಮಾಡೋ ಚೀಟಿಗಳು ಅವೆಲ್ಲನೂ ರೆಗ್ಯುಲೇಟರ್ ಇರಲ್ಲ. ಅಂದರೆ ಅವ್ರು ದುಡ್ಡು ಹೊತ್ಕೊಂಡು ಹೋದ್ರೆ ಏನಾದರೂ ಆದರೆ ಕೇಳೋರು ಯಾರೂ ಇರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇದನ್ನೆಲ್ಲನೂ ತಲೆ ಕೆಡಿಸ್ಕೊಳಲ್ಲ. ಬಿಕಾಸ್ ಪೊಲೀಸ್ ಯಾವತ್ತು ಕ್ರೈಮ್ ಹಿಂದೆ ಹೋಗ್ತಾರೆ, ಅದನ್ನು ಕ್ರೈಮ್ ಥರ ಟಿಂಗ್ ಮಾಡ್ತಾರೆ. ತಗೊಂಡು ಓಡೋಗಿದ್ದಾನೆ ಅಂದರೆ 420 ಕೇಸ್ ಹಾಕ್ತಾರೆ. ಆ್ಯಕ್ಚುಲಿ ಅದೆಲ್ಲ ಕೇಸ್ ಆಗಿ ವಾಪಸ್ ಬರೋಷ್ಟೊತ್ತಿಗೆ ನಿಮ್ಮ ದುಡ್ಡು ಹೋಯ್ತು. ಬಟ್ ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ಆ ಥರ ಆಗಲ್ಲ. ಮ್ಯೂಚುವಲ್ ಫಂಡಲ್ಲಿ ಸೆಬಿ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಏನೇ ಇನ್ವೆಸ್ಟ್ ಮಾಡಿ ಸೆಬಿ ಇರುತ್ತೆ. ಸೆಬಿ ಬಂದ್ಬಿಟ್ಟು ರೆಗ್ಯುಲೇಟರಿ ಬಾಡಿ ಇದ್ದಂಗೆ. ಏನಕ್ಕೆ ರೆಗ್ಯುಲೇಟರಿ ಬಾಡಿ ಇರಬೇಕು ಅಂದರೆ, ಸರಿ ಮತ್ತು ತಪ್ಪು ಆಗೋದನ್ನು ಅವಾಗ ಬಂದು ತಡಿತಾ ಇರ್ತಾರೆ. ಎಕ್ಸಾಂಪಲ್, ರೀಸೆಂಟ್ಲಿ ನೀವು ನೋಡಿರ್ಬೋದು, ಎಲ್ಲರೂ ಟ್ರೇಡಿಂಗ್ ಬಗ್ಗೆ ಮಾತಾಡೋರು, ಎಲ್ಲರೂ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತೀನಿ, ಅಷ್ಟು ದುಡ್ಡು ಮಾಡ್ತೀನಿ, ಇಷ್ಟು ದುಡ್ಡು ಮಾಡ್ತೀನಿ ಅಂತ ಮಾತಾಡೋರು. ಅದಕ್ಕೆ ಸೆಬಿ ಏನು ಮಾಡ್ತು, ಟ್ರೇಡಿಂಗ್ ಈಸ್ ನಾಟ್ ಆ್ಯನ್ ಗುಡ್ ಆಪ್ಷನ್ ಫಾರ್ ರೀಟೇಲ್ ಇನ್ವೆಸ್ಟರ್. ಯಾರ ಹತ್ರ ತುಂಬ ಕಡಿಮೆ ದುಡ್ಡಿದೆ ಅವರಿಗೆ ಟ್ರೇಡಿಂಗ್ ಮಾಡೋದು ಒಳ್ಳೇದಲ್ಲ ಅಂತೇನು ಮಾಡಿ ಅದನ್ನು ಸ್ಟ್ರಿಕ್ಟ್ ಮಾಡ್ತು ರೂಲ್ಸ್ನ. ಯಾಕಂದರೆ ಸೆಬಿ ಕೆಲಸ ಏನು ಅಂದರೆ, ಎಲ್ಲೆಲ್ಲಿ ತಪ್ಪು ನಡೀತಿದೆ ಅದನ್ನು ಕಂಡುಹಿಡಿದು ಸ್ಟಾಪ್ ಮಾಡಿಬಿಡುತ್ತೆ. ತಪ್ಪು ನಡೆಯೋಕ್ಕೆ ಬಿಡಲ್ಲ ಮುಂದೆ. ಯಾಕಂದರೆ ಅದು ರೆಗ್ಯುಲೇಟರಿ ಬಾಡಿ ಅದು ನೋಡ್ಕೊತಾ ಇರುತ್ತೆ. ಯಾವ ರೀತಿ RBI ಬಂದ್ಬಿಟ್ಟು ಬ್ಯಾಂಕ್ನ ನೋಡ್ಕೊತಾ ಇರುತ್ತಲ್ಲ, RBI ಕೂಡ ಅಷ್ಟೇ. ಬ್ಯಾಂಕ್ ಏನಾದರೂ ಜಾಸ್ತಿ ಲೋನ್ ಕೊಡ್ತಾ ಇದೆ, ಸಡನ್ಲಿ ಅನ್ಸೆಕ್ಯೂರ್ಡ್ ಲೋನು, ಕ್ರೆಡಿಟ್ ಕಾರ್ಡ್ ಲೋನು, ಪರ್ಸ್ನಲ್ ಲೋನ್ ಎಲ್ಲ ಜಾಸ್ತಿ ಕೊಡ್ತಾ ಇತ್ತು ರೀಸೆಂಟ್ಲಿ. ಅದಕ್ಕೆ RBI ಬಂದು ಮತ್ತೆ ಅದಕ್ಕೂ ಸ್ಟಾಪ್ ಮಾಡ್ತು. ಯಾಕಂದರೆ ಓವರ್ ಲೋನ್ ಕೊಟ್ಟಾಗ ಏನಾಗುತ್ತೆ, ಜನಗಳು ಜಾಸ್ತಿ ದುಡ್ಡು ಕೊಟ್ಟರೆ ಯಾರು ಬೇಡ ಅಂತಾರೆ, ನನಗೆ ಕೊಡು ಅಂತ ತಾಣ್ತಾರೆ. ವಾಪಸ್ ಕಟ್ಟಕ್ಕಾಗದಲ್ಲೇ ಡೆಟ್ ಟ್ರ್ಯಾಪಲ್ಲಿ ಸಿಗಾಕೊಂತಾರೆ. ಅದಕ್ಕೆ RBI ಅದನ್ನು ಬಂದು ತಡೀತು. ಅದೇ ರೀತಿಯೇ ಸ್ಟಾಕ್ ಮಾರ್ಕೆಟಲ್ಲಿ ಸೆಬಿ ಅಂತ ಇದೆ. ಈ ಮ್ಯೂಚುವಲ್ ಫಂಡ್ ಇರ್ಬೋದು, ETF ಇರ್ಬೋದು, PMS ಇರ್ಬೋದು, AIF ಇರ್ಬೋದು, ಪ್ರತಿ ಒಂದನ್ನು ರೆಗ್ಯುಲೇಟ್ ಮಾಡೋದು ಈ ಸೆಬಿ. ಇದರಿಂದ ನಮ್ಮ ದುಡ್ಡನ್ನ ಯಾರೋ ಒತ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಭಯ ಬೇಡ. ಆದರೆ ನಮ್ಮ ದುಡ್ಡು ಮೇಲೆ ಕೆಳಗೆ ಆಗೋ ರಿಸ್ಕ್ ಇರುತ್ತೆ. ನಮ್ಮ ದುಡ್ಡು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೇಲೆ ಹೋಗ್ತಾನೆ ಇರ್ತೀವಿ. ನೀವು ರೀಸೆಂಟ್ಲಿ ನೋಡಿರ್ಬೋದು, ಮಾರ್ಕೆಟ್ ಡೌನ್ ಇದೆ. ಇನ್ನೊಂದು 6 ತಿಂಗಳು ಅಥವಾ ವರ್ಷ ಬಿಟ್ಟು ನೋಡಿ ಮಾರ್ಕೆಟ್ ಮೇಲಿರುತ್ತೆ. ನಿಮಗೆ ಇವಾಗ ಅನಿಸ್ತಾ ಇರುತ್ತೆ ಎಂಥ ಕೆಲಸ ಮಾಡು. ಈಗ ರೀಸೆಂಟ್ಲಿ ನೀವೇನಾದರೂ 3-4 ಮಂತ್ಸಿಂದ ಇನ್ವೆಸ್ಟ್ ಮಾಡಿದವ್ರಿಗೆ ಅನಿಸ್ತಾ ಇರುತ್ತೆ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಇನ್ವೆಸ್ಟ್ ಮಾಡೋ ಬಿಡ್ಲು ತಗೊಂಡೋಗಿ FD ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು, 7% ಸಿಗ್ತಿತ್ತು, ಇಲ್ಲಿ 7-8% ಮೈನಸ್ ಆಗೋಗಿದೆ ಅಂತ. ಇನ್ನೊಂದು 6 ತಿಂಗಳು ಅಥವಾ ವರ್ಷ ಬಿಟ್ಟು ನೋಡಿದ್ರೆ ನಿಮಗೆ ಅನಿಸುತ್ತೆ ಎಂಥ ಒಳ್ಳೆ ಡಿಸಿಷನ್ ಮಾಡಿದೆ ನಾನು ಅಂತ. ಯಾಕಂದರೆ ಶೇರ್ ಮಾರ್ಕೆಟ್ ಅಂದರೆ ಹಂಗೇನೆ, ಇಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋ ದುಡ್ಡು ಎಲ್ಲಿ ಹೇಳಿ, ನಾವು ಬಿಸ್ನೆಸ್ಸಲ್ಲಿ. ಬಿಸ್ನೆಸ್ ಅಂದರೆ ಏನು ಹೇಳಿ, ಬಿಸ್ನೆಸ್ ಅಂದರೆ 3 ತಿಂಗಳು ಚೆನ್ನಾಗಿ ನಡೆಯುತ್ತೆ, 3 ತಿಂಗಳು ಚೆನ್ನಾಗಿ ನಡೆಯಲ್ಲ, 6 ತಿಂಗಳು ಚೆನ್ನಾಗಿ ನಡೆಯುತ್ತೆ, ಇನ್ನೊಂದು 2 ತಿಂಗಳು ಚೆನ್ನಾಗಿ ನಡೆಯಲ್ಲ. ಇದ್ದಿದ್ದೇ ಬಿಸ್ನೆಸ್ಸಲ್ಲಿ. ನೀವೇನಾದರೂ ಒಂದು ಅಂಗಡಿ ಇಟ್ಟಿದ್ದೀರಾ, ಬಟ್ಟೆ ಅಂಗಡಿನೋ ಚಿಲ್ಲರೆ ಅಂಗಡಿನೋ ಏನೋ ಇಟ್ಟಿದ್ದೀರಾ, 2 ತಿಂಗಳು ವ್ಯಾಪಾರ ಆಗಲಿಲ್ಲ ಅಂತ ಅಂಗಡಿ ಕ್ಲೋಸ್ ಮಾಡ್ತೀರಾ? ಇಲ್ಲ ತಾನೆ. ನಿಮಗೆ ಗೊತ್ತು ತಾನೆ, ಹಿಂದೆ ಒಂದು ಸಲ ವ್ಯಾಪಾರ ಆಗಿತ್ತು ಅಂದರೆ ಮತ್ತೆ ವಾಪಸ್ ವ್ಯಾಪಾರ ಆಗುತ್ತೆ. 2 ತಿಂಗಳು ಏನೋ ಬೇರೆ ಇರ್ಬೋದು, ಏನೋ ಕಾರಣಕ್ಕೆ ಆ ಥರ ಆಗಿರ್ಬೋದು, ಮತ್ತೆ ವ್ಯಾಪಾರ ಆಗುತ್ತೆ ತಾನೆ, ಅಂಗಡಿ ಕ್ಲೋಸ್ ಮಾಡಲ್ಲ ತಾನೆ. ಅದೇ ರೀತಿಯೇ ಶೇರ್ ಮಾರ್ಕೆಟ್ ಕೂಡ 2 ತಿಂಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, 3 ತಿಂಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಇನ್ನೊಂದು 6 ತಿಂಗಳು ಬಿಟ್ಟು ಪರ್ಫಾರ್ಮ್ ಮಾಡುತ್ತೆ. ಈ 3-4 ತಿಂಗಳದ್ದು ಏನು ಮಾಡಿಲ್ಲ ಅದು ಸೇರಿಸಿ ಮಾಡುತ್ತೆ. ಅದಕ್ಕೇ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ETF ಎಲ್ಲ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ದುಡ್ಡನ್ನ ಯಾರೋ ತಗೊಂಡು ಹೊತ್ಕೊಂಡು ಓಡೋಗ್ತಾನೆ ಅನ್ನೋ ಭಯ ಬೇಡ. ಆದರೆ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಮೇಲೆ ಕೆಳಗೆ ಆಗೋವಂಥ ರಿಸ್ಕ್ ಇರುತ್ತೆ, ಅದಂತೂ ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ 1 ಲಕ್ಷ ಹಾಕ್ತಿದ್ದೀರಾ ಅಂದರೆ ಅದು ಒಂದು ಸ್ವಲ್ಪ ದಿವಸ ಬಂದು 90,000ಕ್ಕೂ ಬರ್ಬೋದು. 90,000 ಬಂದರೆ ಭಯ ಪಡಬೇಡಿ, ಇಟ್ಸ್ ಕಾಮನ್ ಅನ್ಕೊಂಬಿಡಿ, ಅದಿರೋದೇ ಹಂಗೆ ಅನ್ಕೊಂಬಿಡಿ. ಆವಾಗ ನೀವು ದುಡ್ಡು ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕಂದ್ರೆ ಇದನ್ನು ಅರ್ಥ ಮಾಡ್ಕೊಬೇಕು.
ಅದೇ ರೀತಿ ನೀವು ETF ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೂ ಎರಡೂ ಕೂಡ ಸೆಬಿ ರೆಗ್ಯುಲೇಟ್ ಮಾಡುತ್ತೆ. ಮ್ಯೂಚುವಲ್ ಫಂಡು ETF ಸೇಮ್ ಮ್ಯೂಚುವಲ್ ಫಂಡ್ ಕಂಪ್ನಿನೇ ಎರಡೂ ಮ್ಯಾನೇಜ್ ಮಾಡುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದ್ಸಲ ಹೇಳಿದ್ದೆ, ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡನ್ನೇ ನಿಫ್ಟಿ ಬೀಸ್ ಅನ್ನೋ ಒಂದು ETF ನಡೆಸ್ತಿರೋದು. ಅಲ್ಲೂ ಕೂಡ ಮ್ಯೂಚುವಲ್ ಆಗಿ ಇನ್ವೆಸ್ಟ್ ಆಗೋದು, ಇಲ್ಲೂ ಕೂಡ ಮ್ಯೂಚುವಲ್ ಆಗಿ ಇನ್ವೆಸ್ಟ್ ಆಗೋದು. ETF ಅಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂದರೆ, ಈಗ ನಾವೆಲ್ಲರೂ ಸೇರ್ಕೊಂಡು 1 ಲಕ್ಷ ಕೊಟ್ಟಿದ್ದೀವಿ ETF ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. ಇಲ್ಲಿ ನಾವೇನು ಹೇಳ್ಕೊಟ್ಟಿರ್ತೀವಿ ಅಂದರೆ, ಇದ್ರ ಕೆಳಗೆ ಒಂದು ಅಂಡರ್ಲೈನ್ ಬೆಂಚ್ ಮಾರ್ಕ್ ಇರುತ್ತೆ. ಬೆಂಚ್ ಮಾರ್ಕ್ ಅಂದರೆ ನಿಫ್ಟಿ 50 ಇದ್ದಂಗೆ. ಈಗ ಎಕ್ಸಾಂಪಲ್ಲು, ನಮ್ಮ ಕ್ಲಾಸಲ್ಲಿ ಒಬ್ಬ ಚೆನ್ನಾಗಿ ಓದೋ ಹುಡುಗ ಇದ್ದಾನೆ, ಓಕೆ, ಅವ್ನು ಫಸ್ಟ್ ರ್ಯಾಂಕ್ ತೆಗಿತಿದ್ದಾನೆ, ಚೆನ್ನಾಗಿ ಓದೋ ಹುಡುಗ ಇದ್ದಾನೆ, ಅಥವಾ ಅವ್ನು ಎವ್ರಿ ಟೈಮ್ ಏನು ಮಾಡ್ತಾನೆ, ಕ್ಲಾಸಿಗೆ ಫಸ್ಟ್ ಬರಲಿಲ್ಲದ್ರೂ ಕೂಡ ಪಾಸ್ ಅಂತೂ ಆಗ್ತಾನೆ, ಎವ್ರಿ ಇಯರ್ ಪಾಸ್ ಆಗ್ತಾನೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ, ಒಬ್ಬ ಟೀಚರ್ ಇರ್ತಾನೆ, ಟೀಚರ್ಗೆ ಹೇಳ್ತಾರೆ, ಟೀಚರ್ ಸೇಮ್ ಇವನ್ ಥರನೇ ಮಾರ್ಕ್ಸ್ ಬಂದರೆ ಸಾಕು ಇವನಿಗೆ ಅಂತ. ಸೇಮ್ ಇವನ್ ಥರನೇ ಮಾರ್ಕ್ಸ್ ಬರಬೇಕು, ಜಾಸ್ತಿನೂ ಬರಬಾರ್ದು, ಕಮ್ಮಿನೂ ಬರಬಾರ್ದು, ಇವನೇನು ಎಕ್ಸಾಮಲ್ಲಿ ಬರೀತಾನೆ ಅದನ್ನೇ ಕಾಪಿ ಮಾಡಿ ಅಂತ. ಅವಾಗ ಟೀಚರ್ ಏನು ಮಾಡ್ತಾರೆ, ಇವನೇನೇನು ಓದ್ತಿದ್ದಾನೋ, ಏನೇನು ಬರೀತಿದ್ದಾನೋ ಪ್ರತಿಯೊಂದು ಅದನ್ನೇ ನಮಗೂ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಈ ಟೀಚರ್ಗೆ ಫೀಸ್ ಕೊಟ್ಟಿದ್ದೀವಿ. ಈ ಟೀಚರಿಗೆ ಫೀಸ್ ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀವಿ? ಕಂಪೇರ್ ಟು ಬೇರೆ ಟೀಚರಿಗೆ ಕೊಡೋದಕ್ಕಿಂತ ಕಮ್ಮಿ ಕೊಡ್ತಿದ್ದೀವಿ. ಯಾಕಂದರೆ ಈ ಟೀಚರ್ ಇಲ್ಲಿ ಎಫರ್ಟ್ ಆಗ್ತಾ ಇಲ್ಲ, ಇವನೇನು ಮಾಡ್ತಿದ್ದಾನೆ ಅದನ್ನೇ ಕಾಪಿ ಮಾಡ್ತಾ ಇದ್ದಾನೆ. ಅದೇ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಫಂಡಲ್ಲಿ ನಾವು ಹೇಳಿರ್ತೀವಿ, ನಮ್ಮ ಟೀಚರ್ಗೆ, ಯಾರು ಫಂಡ್ ಮ್ಯಾನೇಜರ್ ಅಂದರೆ ಟೀಚರ್ ಅಂದ್ಕೊಳ್ಳಿ, ಟೀಚರ್ಗೆ ದುಡ್ಡು ಕೊಡ್ತಿದ್ದೀವಿ ಏನಂತ, ಈ ನಾರ್ಮಲ್ ಓದೋ ಹುಡುಗ ಇದ್ದಾನಲ್ಲ, ಎವ್ರಿ ಇಯರ್ ಪಾಸ್ ಆಗೋ ಹುಡುಗ ಇದ್ದಾನಲ್ಲ, ಇವನಿಗಿನ್ನ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ನಾವು ಅಂತ. ಅದಕ್ಕೆ ನಾನು ನಿನಗೆ ಜಾಸ್ತಿ ದುಡ್ಡು ಕೊಡ್ತಿದ್ದೀನಿ. ದಟ್ ಈಸ್ ವಾಟ್ ಫಂಡ್ ಮ್ಯಾನೇಜ್ಮೆಂಟ್ ಫೀಸ್. ಎಕ್ಸ್ಪೆನ್ಸ್ ರೇಷಿಯೋ ಅಂತಲೂ ಕರೀತಾರೆ. ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಇದೇನೆ, ಟ್ಯೂಷನ್ ಫೀಸ್ ಕೊಟ್ಟಂಗೆ, ಟೀಚರ್ಗೆ ಫೀಸ್ ಕೊಟ್ಟಂಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ, ನಮ್ಮ ದುಡ್ಡನ್ನ ಮ್ಯಾನೇಜ್ ಮಾಡ್ತಿದ್ದಾರಲ್ಲ ಅದಕ್ಕೆ. ETF ಅಲ್ಲಿ ಏನಾಗುತ್ತೆ, ನಾವು ಪಾಸ್ ಆಗಿರ್ತಾನಲ್ಲ ಹುಡುಗ, ಅವನ ಥರನೇ ಕಾಪಿ ಮಾಡಬೇಕು, ಎಕ್ಸ್ಟ್ರಾ ಏನು ತಲೆ ಓಡಿಸ್ಬೇಡ ಅಂತ ಹೇಳಿರ್ತೀವಿ. ಮ್ಯೂಚುವಲ್ ಫಂಡಲ್ಲಿ ನೀನು ತಲೆ ಓಡಿಸು, ಏನಾದರೂ ಮಾಡು, ಎಕ್ಸ್ಪೆರಿಮೆಂಟ್ ಮಾಡು, ನನಗೆ ಇವ್ನಿಗಿನ್ನ ಜಾಸ್ತಿ ಮಾರ್ಕ್ಸ್ ಬೇಕು ಅಂತ ಹೇಳಿರ್ತೀವಿ. ಇಷ್ಟೇ ETF ಮ್ಯೂಚುವಲ್ ಫಂಡ್ಗೂ ಇರೋ ವ್ಯತ್ಯಾಸ. ETF ಅಲ್ಲಿ ಬೆಂಚ್ ಮಾರ್ಕ್ ಅಂದರೆ, ಎಕ್ಸಾಂಪಲ್ ಈಗ ನಿಫ್ಟಿ 50 ಇದೆಯಾ, ನೀವು ಎವ್ರಿ ಟೈಮ್ ನೋಡ್ತಿರ್ತೀರಾ, ಟಿವಿನಲ್ಲಿ ಕೇಳ್ತಿರ್ತೀರಾ, ನಿಫ್ಟಿ 50 ಸೆನ್ಸೆಕ್ಸ್ ಅಂತ 2 ವರ್ಡ್ ಕೇಳ್ತಾನೆ ಇರ್ತೀರಾ. ನಾವೇನು ಮಾಡ್ತೀವಿ, ಈ ನಿಫ್ಟಿ 50 ಹೆಂಗೆ ಮೇಲೆ ಕೆಳಗೆ ಹೋಗುತ್ತಲ್ಲ ಅದೇ ರೀತಿಯೇ ನೀನು ಇನ್ವೆಸ್ಟ್ ಮಾಡಬೇಕು, ಅದೇ ರೀತಿಯೇ ನನಗೆ ರಿಟರ್ನ್ ತಂದು ಕೊಡಬೇಕು. ಅದಕ್ಕೆ ಅವನೇನು ಮಾಡ್ತಾನೆ, ಈಗ ಡೈರೆಕ್ಟು ನಾನು ನಿಫ್ಟಿ 50ನಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ನೀವು ಹೋಗಿ ಇನ್ವೆಸ್ಟ್ ಮಾಡಿ ನೋಡೋಣ ಎಲ್ಲಿದೆ, ನಿಫ್ಟಿ 50 ಅನ್ನೋ ಒಂದು ಶೇರೇ ಇಲ್ಲ. ಈಗ ನೀವು ಈ ನಿಫ್ಟಿ 50 ಅನ್ನೋ ಒಂದು ಇಂಡೆಕ್ಸಲ್ಲಿ ಹೋಗಿ ಇನ್ವೆಸ್ಟ್ ಮಾಡಬೇಕು, ಸೇಮ್ ಅದೇ ರಿಟರ್ನ್ ಬರಬೇಕಂದ್ರೆ ನಾವೇನು ಮಾಡ್ತೀವಿ, ಈ ಫಂಡ್ ಮ್ಯಾನೇಜರ್ಗೆ ದುಡ್ಡು ಕೊಡ್ತೀವಿ. ನಮ್ಮ ದುಡ್ಡು ಕೊಟ್ಬಿಟ್ಟು, ನೋಡಪ್ಪ ಸೇಮ್ ರಿಟರ್ನ್ ಬರಬೇಕು, ನಿಮ್ಮ ಕಮ್ಮಿ ಫೀಸ್ ಜಾಸ್ತಿ ತಗೊಂಡ್ಬೇಡ, ಯಾಕಂದರೆ ನೀನೇನು ತಲೆ ಉಪಯೋಗಿಸ್ತಿಲ್ಲ, ಜಸ್ಟ್ ಕಾಪಿ ಮಾಡ್ತಿದ್ಯಾ. ಓಕೆ ಸರ್ ಅಂತ ಅವನೇನು ಮಾಡ್ತಾನೆ, ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಈ ನಿಫ್ಟಿ 50ನಲ್ಲಿ ಏನೇನು ಸ್ಟಾಕ್ಸ್ ಇದಾವಲ್ಲ, ನಿಫ್ಟಿ 50 ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿರೋ 50 ಅತಿ ದೊಡ್ಡ ಕಂಪ್ನಿಗಳು. ಓಕೆ, ಈ 50 ಅತಿ ದೊಡ್ಡ ಕಂಪ್ನಿಗಳು ಸೇರ್ಕೊಂಡು ನಿಫ್ಟಿ 50 ಆಗಿದೆ. ಈ 50 ಅತಿ ದೊಡ್ಡ ಕಂಪ್ನಿಗಳು ಹೆಂಗೆ ಮೇಲೋಗುತ್ತೆ, ಅದೇ ರೀತಿ ನಿಫ್ಟಿ ಕೂಡ ಮೇಲೋಗುತ್ತೆ. ಈ 50 ಅತಿ ದೊಡ್ಡ ಕಂಪ್ನಿಗಳು ಹೆಂಗೆ ಕೆಳಗೆ ಬರುತ್ತೆ, ಅದೇ ರೀತಿ ನಿಫ್ಟಿ ಕೂಡ ಕೆಳಗೆ ಬರುತ್ತೆ. ಈಗ ನಾವೇನು ಮಾಡಿದ್ವಿ, ಇವನಿಗೆ ದುಡ್ಡು ಕೊಟ್ಟು ಇದನ್ನು ಕಾಪಿ ಮಾಡು ಅಂತ ಕೊಟ್ಟಿದ್ದೀವಿ. ಅವನೇನು ಮಾಡ್ತಾನೆ, ಅವನು ಕೂಡ ನಿಫ್ಟಿ 50ನಲ್ಲಿ ಯಾವ್ಯಾವ ಶೇರ್ಸ್ ಇದ್ದಾವೆ ಅದನ್ನು ಮಾತ್ರ ಇನ್ವೆಸ್ಟ್ ಮಾಡ್ತಾನೆ, ಬೇರೆದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಆ ನಿಫ್ಟಿ 50ನಲ್ಲಿ ಏನಿದೆ ಅದನ್ನು ಮಾತ್ರ ಇನ್ವೆಸ್ಟ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ನಿಫ್ಟಿ ಯಾವ ರೀತಿ ಮೇಲೋಗುತ್ತೆ, ನನ್ನ ದುಡ್ಡು ಕೂಡ ಅದೇ ರೀತಿ ಮೇಲೋಗುತ್ತೆ. ನಿಫ್ಟಿ ಏನಾದರೂ 10% ರಿಟರ್ನ್ ಕೊಟ್ಟಿದ್ರೆ ನನ್ನ ದುಡ್ಡು ಕೂಡ 10% ರಿಟರ್ನ್ ಕೊಟ್ಟಿರುತ್ತೆ. ಅಂದರೆ ನಂದು 10 ಲಕ್ಷ 1 ಲಕ್ಷ ರಿಟರ್ನ್ ಕೊಟ್ಟಿರುತ್ತೆ, 1 ಲಕ್ಷ 10,000 ರಿಟರ್ನ್ ಕೊಟ್ಟಿರುತ್ತೆ. ಅದೇ ರೀತಿ ನಿಫ್ಟಿ ಏನಾದರೂ 50% ರಿಟರ್ನ್ ಕೊಟ್ಟರೆ ನಂದು 10 ಲಕ್ಷ 15 ಆಗಿರುತ್ತೆ, 1 ಲಕ್ಷ 1,50,000 ಆಗಿರುತ್ತೆ. ನಿಫ್ಟಿ ಕೆಳಗೆ ಬಂದರೂ ಕೂಡ ETF ಫಂಡ್ ಕೂಡ ಕೆಳಗೆ ಬರುತ್ತೆ. ಯಾಕಂದರೆ ಇದು ಸೇಮ್ ಹಿಂಗೇನೆ ಆಡಬೇಕು. ಅದು ಯಾವುದೋ ರವಿಚಂದ್ರನ್ ಫಿಲಮ್ ಇದೆಯಲ್ಲ, ಅವ್ನು ಹೊಡೆದ್ರೆ ಇವನು ಕೂಡ ಹೊಡಿತಿರ್ತಾನೆ, ಅವಳಿ ಜೋಳಿದೊಂದು ಸೇಮ್ ಅದೇ ರೀತಿಯೇ ಆಟ ಆಡಬೇಕು. ಅವ್ನು ಹೆಂಗೆ ಆಟ ಆಡ್ತಾನೆ, ಇದು ಹಂಗೆ ಆಟ ಆಡಬೇಕು. ಬಿಕಾಸ್ ನಾವು ದುಡ್ಡು ಕೊಟ್ಟಿರೋದೇ ಇದನ್ನು ಕಾಪಿ ಮಾಡಿ ಅಂತ. ಫಂಡ್ ಮ್ಯಾನೇಜರ್ ಇಲ್ಲಿ ತಲೆ ಉಪಯೋಗಿಸಲ್ಲ. ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿತು ಅನ್ಕೊತೀನಿ ETF ಅಂದರೆ ಏನು ಅಂತ. ETF ಅಲ್ಲಿ ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳಿದೆ ನಿಫ್ಟಿ 50 ಅಂತ. ಅದೇ ರೀತಿ ನಿಫ್ಟಿ 50 ಅನ್ನೋದು ಇಂಡಿಯಾದ ಅತಿ ದೊಡ್ಡ ಕಂಪ್ನಿಗಳು. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಹಂಗಂತ FDಗೆಲ್ಲ ಕಂಪೇರ್ ಮಾಡೋದಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದು ಅಂದರೆ ಅದು ನಿಫ್ಟಿ 50ನಲ್ಲಿ ಇನ್ವೆಸ್ಟ್ ಮಾಡೋದು. ಯಾಕಂದರೆ ನಮ್ಮ ದೇಶದ 50 ಅತಿ ದೊಡ್ಡ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ. ನಮ್ಮ ದೇಶದಲ್ಲಿ 10,000 ಕಂಪ್ನಿ ಇದಾವೆ ಅಂದ್ಕೊಳ್ಳಿ, ಮೊದಲನೇ 50 ಕಂಪ್ನಿಗಳೇ ಇವು. ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದಾಗ ನಮ್ಮ ದೇಶ ನಿಂತಿರೋದೇ ಇದ್ರ ಮೇಲೆ. ಅವಾಗ ಏನಾಗುತ್ತೆ, ನಮಗೆ ಸ್ವಲ್ಪ ಸೇಫರ್ ಝೋನಲ್ಲಿ ಇರ್ತೀವಿ ಕಂಪೇರ್ ಟು ಬೇರೆ ಫಂಡಲ್ಲಿ. ರಿವಾರ್ಡು ಕಮ್ಮಿ ಇರುತ್ತೆ, ಮೇಲೋಗೋದು ಕಮ್ಮಿನೇ. ಇದು 12% 13% ಅಷ್ಟೇ ನಿಮಗೆ ರಿಟರ್ನ್ ಕೊಡುತ್ತೆ. ಅದೇ ರೀತಿ ಕೆಳಗೆ ಬಂದರೂ ಕೂಡ ಅದೇ ರೀತಿ ಕಮ್ಮಿ ಕೆಳಗೆ ಬರುತ್ತೆ. ನಿಮ್ಮದೇ ಪೋರ್ಟ್ಫೋಲಿಯೋ ನೋಡಿ, ಯಾರನ್ನ ಇನ್ವೆಸ್ಟ್ ಮಾಡ್ತಿರ್ತೀರಾ, ನಿಮ್ಮದೇ ಪೋರ್ಟ್ಫೋಲಿಯೋ ನೋಡಿ, ನಾನು ದೊಡ್ಡ ಫಂಡ್ ಮ್ಯಾನೇಜರ್ ಅಂತ ಥಿಂಕ್ ಮಾಡಿ ಇನ್ವೆಸ್ಟ್ ಮಾಡ್ತಿರ್ತೀರಾ. ಈಗ ನಿಮ್ಮದು ನಿಫ್ಟಿ ಏನಾದರೂ 10% ಬಿದ್ದರೆ ನಿಮ್ದೆಲ್ಲನೂ 30-40% ಬಿದ್ದಿರುತ್ತೆ ಫಂಡ್. ಯಾಕಂದರೆ ನಿಫ್ಟಿ ತುಂಬ ಸೇಫೆಸ್ಟ್. ಅದೇ ರೀತಿಯೇ ಬೇರೆ ಇಂಡೆಕ್ಸ್ ಕೂಡ ಇದ್ದಾವೆ. ನಿಫ್ಟಿ 50 ಒಂದು ಇಂಡೆಕ್ಸ್ ಆದರೆ ಇನ್ನೊಂದು ಇಂಡೆಕ್ಸ್ ಇದೆ ನಿಫ್ಟಿ ನೆಕ್ಸ್ಟ್ 50 ಅಂತ. ಅಂದರೆ ಈ ಫಸ್ಟ್ 50 ಬಿಟ್ಬಿಟ್ಟು ನೆಕ್ಸ್ಟ್ 50ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ.
ನೆಕ್ಸ್ಟ್ 50 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದು ಸ್ವಲ್ಪ ಇದಕ್ಕಿಂತ ಸಣ್ಣ ಕಂಪ್ನಿಗಳು. ಅದೇ ರೀತಿ ಇನ್ನೊಂದು ಇಂಡೆಕ್ಸ್ ಬರುತ್ತೆ ನಿಫ್ಟಿ 100 ಅಂತ, ಅಂದರೆ ನಮ್ಮ ದೇಶದಲ್ಲಿರೋ 100 ಅತಿ ದೊಡ್ಡ ಕಂಪ್ನಿಗಳು. ಅದೇ ರೀತಿ ಇನ್ನೊಂದು ಇಂಡೆಕ್ಸ್ ಬರುತ್ತೆ ನಿಫ್ಟಿ 500 ಅಂತ, ಅಂದರೆ ನಮ್ಮ ದೇಶದಲ್ಲಿರೋ 500 ಅತಿ ದೊಡ್ಡ ಕಂಪ್ನಿಗಳು. ಇದೊಂದಾಯ್ತಾ. ಅದೇ ರೀತಿ ಮೀಡಿಯಂ ರೇಂಜ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಈಗ ಯಾವತ್ತು ಅರ್ಥ ಮಾಡ್ಕೊಳ್ಳಿ, ನೀವು ಜಾಸ್ತಿ ರಿಟರ್ನ್ ತೆಗಿಬೇಕಂದ್ರೆ ಜಾಸ್ತಿ ರಿಸ್ಕ್ ತೊಗೊಳ್ಬೇಕು. ಜಾಸ್ತಿ ರಿಸ್ಕ್ ತೊಗೊಳ್ಬೇಕಂದ್ರೆ ಈಗ ಸಣ್ಣ ಕಂಪ್ನಿ ಇರೋದು ದೊಡ್ಡ ಕಂಪ್ನಿ ಆಗಬೇಕಂದ್ರೆ ಮಿಡ್ ಕ್ಯಾಪ್ ಕಂಪ್ನಿಗಳು ಆಗ್ತವೆ. ಮೀಡಿಯಂ ರೇಂಜ್ ಇರೋ ಕಂಪ್ನಿಗಳೇ ತಾನೇ ನಾಳೆ ಒಂದು ದಿವಸ ದೊಡ್ಡ ಕಂಪ್ನಿ ಆಗೋದು. ಇನ್ಫೋಸಿಸ್ ಇವತ್ತು ದೊಡ್ಡ ಕಂಪ್ನಿ ಇದೆ ಅಂದರೆ ಅದು ಒಂದು ದಿವಸ ಸಣ್ಣ ಕಂಪ್ನಿನೇ ತಾನೆ. ಅದೇ ರೀತಿಯೇ ನೀವು ಜಾಸ್ತಿ ರಿಟರ್ನ್ ತೆಗಿಬೇಕಂದ್ರೆ ನೀವು ಮೀಡಿಯಂ ರೇಂಜ್ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕು. ಬಟ್ ಇಲ್ಲಿ ರಿಸ್ಕ್ ಕೂಡ ಅದೇ ರೀತಿ ಇರುತ್ತೆ. ಇಲ್ಲಿ ಆ ಕಂಪ್ನಿ ಮೇಲೆ ಕೆಳಗೆ ಆಗೋದು ಅದೇ ರೀತಿ ಆಗ್ತಾ ಇರುತ್ತೆ. ಮೀಡಿಯಂ ರೇಂಜ್ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅದಕ್ಕೂ ಒಂದು ಇಂಡೆಕ್ಸ್ ಇದೆ, ಏನಂದರೆ ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಫಂಡ್ ಅಂತ. ನಿಫ್ಟಿನಲ್ಲಿ ಇದೇನು ಮಾಡುತ್ತೆ, ನಿಫ್ಟಿನಲ್ಲಿರೋ ಮೀಡಿಯಂ ರೇಂಜ್ ಕಂಪ್ನಿಗಳು ಯಾವ್ಯಾವ ಇದಾವೆ ಅದರಲ್ಲಿ 150 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. 150 ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಮಿಡ್ ಕ್ಯಾಪ್ 150 ಯಾವ ರೀತಿ ಮೇಲೆ ಕೆಳಗೆ ಹೋಗುತ್ತೆ, ಇದು ಕೂಡ ಅದೇ ರೀತಿ ಮೇಲೆ ಕೆಳಗೆ ಹೋಗುತ್ತೆ. ಅದೇ ರೀತಿ ಸ್ಮಾಲ್ ಕ್ಯಾಪ್ ಇದೆ, ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಅಂತ, ಅಂದರೆ ನಮ್ಮ ದೇಶದಲ್ಲಿರೋ 250 ಅತಿ ಸಣ್ಣ ಕಂಪ್ನಿಗಳಲ್ಲಿ ಅದು ಇನ್ವೆಸ್ಟ್ ಮಾಡುತ್ತೆ. ಅದು ಏನಾಗುತ್ತೆ, ಸೇಮ್ ಅದೇ ರೀತಿ ಆಟ ಆಡ್ತಾ ಇರುತ್ತೆ. ಈಗ ಅರ್ಥ ಆಯ್ತಲ್ಲ ಇಂಡೆಕ್ಸ್ ಫಂಡ್ ಅಂದರೆ ಏನು ಅಂತ. ಇಂಡೆಕ್ಸ್ ಫಂಡ್ ಅಂದರೆ ಏನು ಅಂದರೆ ಡೈರೆಕ್ಟಾಗಿ ನಾವು ತಗೊಂಡೋಗಿ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಒಬ್ಬ ಫಂಡ್ ಮ್ಯಾನೇಜರಿಗೆ ದುಡ್ಡು ಕೊಡ್ತೀವಿ, ನೋಡ್ಗೋರು ನೀನು ಈ ಥರ ಕಾಪಿ ಮಾಡಿ ಅದರಲ್ಲಿ ಏನಿದೆ ಫಂಡು ಅದೇ ನನಗೆ ಅದೇ ರೀತಿ ರಿಟರ್ನ್ ಬರಬೇಕು ಅಂತ ಅವನೇನು ಮಾಡ್ತಾನೆ, ಅದನ್ನು ನೋಡಿ ಕಾಪಿ ಮಾಡ್ತಾನೆ. ಇದರಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಒಂದು ನೋಡಬೇಕು ಟ್ರ್ಯಾಕಿಂಗ್ ಎರರ್ ಅಂತ. ಟ್ರ್ಯಾಕಿಂಗ್ ಎರರ್ ಅಂದರೆ ಒಬ್ಬೊಬ್ಬ ಫಂಡ್ ಮ್ಯಾನೇಜರ್ಗಳು ಒಂದೊಂದ್ಸಲ ಏನು ಮಾಡ್ತಾರೆ, ಕರೆಕ್ಟ್ ಚೇಂಜ್ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಟ್ರ್ಯಾಕಿಂಗ್ ಎರರ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು. ಅದನ್ನು ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು ಇದರಲ್ಲಿ. ಅದು ಬಿಟ್ಟು ಇನ್ನೇನು ನೋಡೋಂಗಿಲ್ಲ, ತಲೆನೇ ಕೆಡಿಸ್ಕೊಳಂಗಿಲ್ಲ, ತಲೆ ಕೂದಲೇ ಬೆಳಗಾಗಲ್ಲ. ಇದರಲ್ಲಿ ತುಂಬ ಈಸಿ ಇನ್ವೆಸ್ಟ್ ಮಾಡೋದು. ಮೋಸ್ಟ್ ಈಸಿಯೆಸ್ಟ್ ವೇ ಟು ಇನ್ವೆಸ್ಟ್ ಇದೇನೆ. ಅದಲ್ದಲೆ ಇದು ಬಂದ್ಬಿಟ್ಟು NSE ಅಥವಾ BSEನಲ್ಲಿ ಲಿಸ್ಟ್ ಆಗಿರುತ್ತೆ. ನೀವು ಇಷ್ಟ ಬಂದಾಗ ಇದನ್ನು ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. 100 ಬೈ ಮಾಡ್ಬೋದು, 10 ಬೈ ಮಾಡ್ಬೋದು, 1 ಬೈ ಮಾಡ್ಬೋದು. ಈಗ ಎಕ್ಸಾಂಪಲ್ಲು ನಿಫ್ಟಿ ಬೀಸ್ ಅಂತ ಇದೆ. ನಿಫ್ಟಿ ಬೀಸ್ ಬಂದ್ಬಿಟ್ಟು ನಿಪಾನ್ ಇಂಡಿಯಾ ನಿಫ್ಟಿ 50 ಫಂಡ್, ಅದು ಅವರು ಬೀಸ್ ಅಂತ ಕರೀತಾರೆ. ಎನಿಥಿಂಗ್ ರಿಲೇಟೆಡ್ ಟು ಬೀಸ್ ಅದು ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡಿಗೆ ಸೇರಿದ್ದಂತ ಅರ್ಥ ಮಾಡ್ಕೊಳ್ಳಿ. ಅವ್ರು ನಿಫ್ಟಿ ಬೀಸ್ ಅಂತ ಕರೀತಾರೆ. ಇವತ್ತು ನೀವು ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡಬೇಕು, ನೀವು ಡೈರೆಕ್ಟ್ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ನೀವೇನು ಮಾಡ್ತೀರಾ, ಹೋಗಿ ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ನಿಫ್ಟಿ ಬೀಸ್ ಎಷ್ಟಿದೆ ಇವತ್ತು, 260 ರೇಂಜಲ್ಲಿದೆ. 260 ರೂಪಾಯಿ ಕೊಟ್ಟರೆ ನಿಮಗೆ ನೀವು ಈ 50 ಕಂಪ್ನಿಗಳನ್ನ ಬೈ ಮಾಡ್ಬೋದು. ನೀವು ಈ 50 ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ. ಅದೇ ರೀತಿ BSL ನಿಫ್ಟಿ ಅಂತ ಇದೆ. ಇದ್ರ ರೇಟ್ ಬಂದ್ಬಿಟ್ಟು 26.82 ಇದೆ. ನಾನು ಇವತ್ತು ವಿಡಿಯೋ ಮಾಡ್ಬೇಕಾದ್ರೆ, ನಾಳೆ ಚೇಂಜ್ ಆಗ್ಬೋದು, ನಾಡು ಚೇಂಜ್ ಆಗ್ಬೋದು, ಗೊತ್ತಿಲ್ಲ. ನೀವೇನಾದರೂ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಜಸ್ಟ್ 26 ಅಥವಾ 27 ರೂಪಾಯಿ ಪೇ ಮಾಡಿದ್ರೆ ನೀವು ಎಂಟೈರ್ ನಿಫ್ಟಿನೇ ಬೈ ಮಾಡ್ದಂಗೆ. ಆದರೆ ಒಂದು ತಲೆಗೆ ಇಟ್ಕೊಳ್ಳಿ, ನಿಫ್ಟಿ ಬೀಸ್ ಯಾವ ಥರ ಮೇಲೋಗುತ್ತೆ, 260 ರೂಪಾಯಿ ಕೊಟ್ಟಿದ್ದೀರಲ್ಲ ಅದು ಯಾವ ರೀತಿ ಮೇಲೋಗುತ್ತೆ, ಇದು ಕೂಡ ಅದೇ ರೀತಿ ಮೇಲೋಗುತ್ತೆ. 26 ರೂಪಾಯಿ ಕಮ್ಮಿ ರೇಟ್ ಅಂತ ಇದು ಏನು ಡಬಲ್ ತ್ರಿಬಲ್ ಆಗಲ್ಲ, ಸೇಮ್ ನಿಫ್ಟಿ ಹೆಂಗೆ ಮೇಲೋಗುತ್ತೆ ಅದೇ ರೀತಿ ಮೇಲೋಗುತ್ತೆ. ನಾನು ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಹೋಗಿ ನೋಡಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾಕದು 26 ರೂಪಾಯಿನೇ ಇದೆ, ಯಾಕದು 260 ರೂಪಾಯಿ ಇದೆ ಅಂತ. ಇನ್ನು ಮ್ಯೂಚುವಲ್ ಫಂಡಿಗೆ ಬಂದರೆ, ಮ್ಯೂಚುವಲ್ ಫಂಡಲ್ಲಿ ಸೇಮ್ ನಾನು ಅವಾಗಲೇ ಹೇಳ್ದಂಗೆ ಟ್ಯೂಷನ್ ಫೀಸ್ ನಾವು ಜಾಸ್ತಿ ಕೊಡ್ತೀವಿ. ಯಾಕಂದರೆ ಈ ಮೀಡಿಯಮ್ ಈಗೇನು ಇಂಡೆಕ್ಸ್ ಇದೆಯಲ್ಲ, ಈ ಇಂಡೆಕ್ಸ್ಗಿನ್ನ ಜಾಸ್ತಿ ರಿಟರ್ನ್ ತೆಗಿಲಿ ಅಂತ. ಈ ಇಂಡೆಕ್ಸ್ ಏನಾದರೂ 12-13% ಕೊಟ್ಟರೆ ನಮ್ಮ ಮ್ಯೂಚುವಲ್ ಫಂಡಿಗೆ ದುಡ್ಡು ಕೊಡ್ತೀವಿ 14-15% ತೆಗಿ, 16% ತೆಗಿ ಅಂತ. ಅದಕ್ಕೆ ನಾವು ಅವನಿಗೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಕೊಡ್ತೀವಿ. ಯಾವುದೇ ಒಬ್ಬ ಮ್ಯೂಚುವಲ್ ಫಂಡ್ ಇರಲಿ, ಯಾವುದೇ ಒಬ್ಬ ಫಂಡ್ ಮ್ಯಾನೇಜರ್ ಇರಲಿ, ಪ್ರತಿಯೊಂದು ಕೂಡ ಇಂಡೆಕ್ಸ್ನ ಬೀಟ್ ಮಾಡೋದೇ ಅವ್ರ ಮೇನ್ ಗೋಲ್ ಆಗಿರುತ್ತೆ. ಇಂಡೆಕ್ಸ್ಗಿನ್ನ ಜಾಸ್ತಿ ರಿಟರ್ನ್ ತೆಗಿಯೋದೇ ಅವ್ರ ಮೇನ್ ಗೋಲ್ ಆಗಿರುತ್ತೆ. ಅದಕ್ಕೆ ನಾವು ಅವ್ರಿಗೆ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಕೊಡ್ತೀವಿ. ಆದರೆ ಈ ಲಾರ್ಜ್ ಕ್ಯಾಪ್ ಫಂಡ್ಸ್ ಇದಾವಲ್ಲ, ಲಾರ್ಜ್ ಕ್ಯಾಪ್ ಬ್ಲೂ ಚಿಪ್ ಫಂಡ್ ಅಂತ ಕರೀತಾರೆ ಮ್ಯೂಚುವಲ್ ಫಂಡಲ್ಲಿ. ಬ್ಲೂ ಚಿಪ್ ಫಂಡ್ಗಳು ಇವು ತುಂಬ ದಿವಸದಿಂದ ಈ ಇಂಡೆಕ್ಸ್ ಕೂಡ ಬೀಟ್ ಮಾಡೋಕ್ಕಾಗಿಲ್ಲ ಇವುಗಳಲ್ಲಿ. ಯಾಕಂದರೆ ಅದು ಲೈಕ್ ಇವನು 50 ಕಂಪ್ನಿ ಇಟ್ಕೊಂಡಿರ್ತಾನೆ, ಇಲ್ಲೋ 50 ಕಂಪ್ನಿ ಇದೆಯಾ, ಅದಕ್ಕೆ ನಿಫ್ಟಿನೂ ಬೀಟ್ ಮಾಡೋಕ್ಕಾಗಿಲ್ಲ. ಒಂದೊಂದು ಫಂಡ್ಗಳು ಮಾಡಿದ್ದಾವೆ, ತುಂಬ ಫಂಡ್ಗಳು ಮಾಡೋಕ್ಕಾಗಿಲ್ಲ. ಅದಕ್ಕೇ ನೀವೇನಾದ್ರು ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಮ್ಯೂಚುವಲ್ ಫಂಡಲ್ಲೇ ಇಂಡೆಕ್ಸ್ ಫಂಡ್ ಅಂತ ಸಿಗುತ್ತೆ. ETF ಅಲ್ಲಿ ನೀವು SIP ಎಲ್ಲ ಮಾಡೋಕ್ಕಾಗಲ್ಲ. ಇದು ದುಡ್ಡಿತ್ತ ಬೈ ಮಾಡಬೇಕು, ಸುಮ್ಮನಾಗಬೇಕು. ಬಿಕಾಸ್ ಯಾವಾಗಲೂ ಜ್ಞಾಪನ ಇರಲ್ಲ, ಎವ್ರಿ ತಿಂಗಳು ಮಾಡಬೇಕಂದ್ರೆ ಜ್ಞಾಪನ ಇರಲ್ಲ. ಇಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ. ನೀವು ಏಂಜಲ್ ಒನ್ ಅಕೌಂಟಿಗೆ ದುಡ್ಡು ಹಾಕಬೇಕು, ಮೋತಿಲಾಲಲ್ಲಿ ದುಡ್ಡು ಹಾಕಬೇಕು, ಜರೋದಲ್ಲಿ ದುಡ್ಡು ಹಾಕಬೇಕು, ಹಾಕಿ ನೀವು ಬೈ ಮಾಡಬೇಕು. ಅದೇ ಇಲ್ಲಿ ನೀವು SIP ಮಾಡಿಬಿಟ್ರೆ ನಿಮಗೆ ಗೊತ್ತೇ ಇರಲ್ಲ, ನೀವೇನೋ ಕೆಲಸದಲ್ಲಿ ಬಿಸಿ ಇರ್ತೀರಾ, ಏನೋ ಮಾಡ್ತಿರ್ತೀರಾ, ಆಟೋಮೆಟಿಕ್ಲಿ ನಿಮ್ಮ ದುಡ್ಡು ಕಟ್ ಆಗ್ತಾ ಇರುತ್ತೆ, ಇನ್ವೆಸ್ಟ್ ಆಗ್ತಾ ಇರುತ್ತೆ. SIP ಮಾಡೋಕ್ಕೆ ಮ್ಯೂಚುವಲ್ ಫಂಡೇ ಬೆಸ್ಟು. ಮ್ಯೂಚುವಲ್ ಫಂಡ್ಗಿನ್ನ ಬೇರೆ ದಾರಿ ಇಲ್ಲ ನಿಮಗೆ SIP ಮಾಡೋಕ್ಕೆ. ಈಗ ನೀವು ಮ್ಯೂಚುವಲ್ ಫಂಡಲ್ಲಿ ಸೇಮ್ ಇದೇ ಥರನೇ ETF ಅಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅದರಲ್ಲಿ ಇಂಡೆಕ್ಸ್ ಫಂಡ್ ಅಂತ ಬರ್ತವೆ. ಇಂಡೆಕ್ಸ್ ಫಂಡ್ ಅಂದರೆ ಅವು ಕೂಡ ಇಂಡೆಕ್ಸ್ನ ಕಾಪಿ ಮಾಡ್ತವೆ. ಅದ್ರದ್ದು ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ. ಆದರೆ ಅವನ್ನ ನೀವು ಶೇರ್ ಥರ ಬೈ ಮಾಡೋಕ್ಕಾಗಲ್ಲ ಅಷ್ಟೇ. ETF ನೀವು ಶೇರ್ ಥರ ಬೈ ಮಾಡ್ಬೋದು, ಇದನ್ನು ನೀವು ಶೇರ್ ಥರ ಬೈ ಮಾಡೋಕ್ಕಾಗಲ್ಲ. ಮ್ಯೂಚುವಲ್ ಫಂಡಲ್ಲಿ ಹೋಗಿ ಬೈ ಮಾಡಬೇಕು. ETF ಬೈ ಮಾಡೋಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಕು. ಮ್ಯೂಚುವಲ್ ಫಂಡ್ ಬೈ ಮಾಡೋಕ್ಕೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಏನಲ್ಲ. ವಿತೌಟ್ ಡಿಮ್ಯಾಟ್ ಅಕೌಂಟ್ ಕೂಡ ನೀವು ಈ ಮ್ಯೂಚುವಲ್ ಫಂಡ್ನ ಬೈ ಮಾಡ್ಬೋದು.
ಅದರದ್ದೇ ಒಂದು ಸಪ್ರೇಟ್ ಅಕೌಂಟ್ ಬರುತ್ತೆ. ನೀವು ಬೇರೆ ಬರೀ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ, ನೀವು ಏನಾದರೂ ಈ ಮ್ಯೂಚುವಲ್ ಫಂಡ್ ಅಥವಾ ETF ಅಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ. ಅದೇ ನೀವೇನಾದರೂ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೆ, ನೀವು ಮ್ಯೂಚುವಲ್ ಫಂಡಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೆ ನೀವು ಸ್ವಲ್ಪ ರಿಸರ್ಚ್ ಮಾಡಲೇಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಫಂಡ್ ಮ್ಯಾನೇಜರ್ ಬಗ್ಗೆ, ಫಂಡ್ ಮ್ಯಾನೇಜರ್ ಏನು ಆ ಥರ ರಿಸರ್ಚ್ ಮಾಡಬೇಕು. ಯಾಕಂದರೆ ಇಲ್ಲಿ ಆಕ್ಟಿವ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರು. ನಮ್ಮ ದುಡ್ಡು ತೊಗೊಂಡು ಅವ್ರು ತಲೆ ಉಪಯೋಗಿಸಿ ಮಾಡ್ತಾ ಇದ್ದಾರೆ ಅಂದರೆ ಅವ್ನು ತಲೆ ಉಪಯೋಗಿಸ್ತಿರೋನು ಎಂತನು ಅಂತ ನಾವು ಚೆಕ್ ಮಾಡಬೇಕು. ಬಟ್ ಇಲ್ಲಿ ETF ಅಲ್ಲಿ ಆ ಥರ ಚೆಕ್ ಮಾಡೋಂಗಿರಲ್ಲ, ತಲೆ ಕೆಡಿಸ್ಕೊಳಂಗಿರಲ್ಲ. ಬಿಕಾಸ್ ಯಾಕಂದರೆ ಅವ್ನು ತಲೆನೇ ಉಪಯೋಗಿಸಲ್ಲ. ನಿಫ್ಟಿ 50 ETF ಏನು ಪರ್ಫಾರ್ಮೆನ್ಸ್ ಮಾಡುತ್ತೆ ಅದೇ ರೀತಿ ಮಾಡುತ್ತೆ. ನಿಫ್ಟಿ ನೆಕ್ಸ್ಟ್ 50 ಏನು ಪರ್ಫಾರ್ಮೆನ್ಸ್ ಮಾಡುತ್ತೆ ಅದೇ ರೀತಿ ಮಾಡುತ್ತೆ. ನಿಫ್ಟಿ 250 ಸ್ಮಾಲ್ ಕ್ಯಾಪ್ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದೇ ರೀತಿ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ETF ಅಲ್ಲಿ ಚಾರ್ಜಸ್ ತುಂಬ ಕಡಿಮೆ ಇರುತ್ತೆ, ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇದನ್ನು ಆಕ್ಟಿವ್ಲಿ ಮ್ಯಾನೇಜ್ ಮಾಡ್ತಿರ್ತಾರೆ, ಇದನ್ನು ಪ್ಯಾಸಿವ್ಲಿ ಮ್ಯಾನೇಜ್ ಮಾಡ್ತಿರ್ತಾರೆ. ಪ್ಯಾಸಿವ್ಲಿ ಮ್ಯಾನೇಜ್ ಮಾಡೋಕ್ಕೆ ತಲೆ ಉಪಯೋಗಿಸಂಗಿಲ್ಲ, ಟೀಮು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಒಂದು ಸಿಸ್ಟಮ್ ಇದ್ರೆ ಸಾಕು ಅವ್ರು ಮ್ಯಾನೇಜ್ ಮಾಡ್ತಿರ್ತಾರೆ. ಅದಕ್ಕೆ ಕಮ್ಮಿ ಫೀಸ್ ತಗೊಂತಾರೆ. ಅದೇ ಆಕ್ಟಿವ್ಲಿ ಮ್ಯಾನೇಜ್ ಮಾಡಬೇಕಂದ್ರೆ ರಿಸರ್ಚ್ ರಿಪೋರ್ಟ್ ಬೇಕು, ರಿಸರ್ಚ್ ಟೀಮ್ ಬೇಕು, ಪ್ರತಿಯೊಂದಕ್ಕೂ ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ಅವರು ಜಾಸ್ತಿ ಫೀ ತಗೊಂತಾರೆ. ಎಂಡ್ ಆಫ್ ದ ಡೇ ನಿಮಗೆ ಇಂಡೆಕ್ಸೇ ಸಾಕು, ನನಗೆ ಇಂಡೆಕ್ಸ್ ಯಾವ ಥರ ರಿಟರ್ನ್ ಬರುತ್ತೆ ಅಷ್ಟೇ ಸಾಕು, ನನಗೆ ಬೇಡ ತಲೆ ಕೆಡಿಸ್ಕೊಳಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ETF. ಇಲ್ಲ ನನಗೆ ಇಂಡೆಕ್ಸ್ಗಿನ್ನ ಜಾಸ್ತಿ ರಿಟರ್ನ್ ಬೇಕಂದರೆ ಯು ಕ್ಯಾನ್ ಗೋ ವಿತ್ ಆಕ್ಟಿವ್ಲಿ ಮ್ಯಾನೇಜ್ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ಗಳು ಕೂಡ ಇಂಡೆಕ್ಸ್ ಫಂಡ್ ಬರ್ತವೆ. ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರು ಸೇಮ್ ಇಂಡೆಕ್ಸ್ ಥರನೇ ಕಾಪಿ, ಅದನ್ನು ETF ಏನೇ ಅದೂ, ಆದರೆ ನಿಮಗೆ ಅದರಲ್ಲಿ ಸಿಗಲ್ಲ. ಆದರೆ ನಿಮಗೆ ಆಕ್ಟಿವ್ಲಿ ಮ್ಯಾನೇಜ್ ಮಾಡೋ ಮ್ಯೂಚುವಲ್ ಫಂಡ್ ಬೇಕಂದರೆ ಅದರಲ್ಲಿ ಯಾವ್ಯಾವ ಇರ್ತವೆ ಅಂದರೆ ಫ್ಲೆಕ್ಸಿ ಕ್ಯಾಪ್ ಅಂತ ಒಂದಿರುತ್ತೆ. ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡು, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡು, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡು, ಆ ಥರ ಎಲ್ಲ ಇದ್ದರೆ ಅದು ಆಕ್ಟಿವ್ಲಿ ಮ್ಯಾನೇಜ್ಡ್ ಅಂತ ಅಲ್ಲೇ ಇರುತ್ತೆ. ಆಕ್ಟಿವ್ಲಿ ಮ್ಯಾನೇಜ್ಡ್ ಅಂತ ಫಂಡ್ ಮ್ಯಾನೇಜರ್ 2-3 ಹೆಸರು ಕೊಟ್ಟಿರ್ತಾರೆ. ನೀವು SIP ಮಾಡ್ತಿದ್ದೀರಾ ಅಂದರೆ ಯು ಶುಡ್ ಗೋ ವಿತ್ ಮ್ಯೂಚುವಲ್ ಫಂಡ್. ಲಮ್ಸಮ್ ದುಡ್ಡಿದೆ, ನನಗೆ ಜಾಸ್ತಿ ರಿಸ್ಕ್ ಬೇಡ, ಈಸಿಲಿ ಇರಬೇಕು ಅಂದರೆ ಯು ಕ್ಯಾನ್ ಗೋ ವಿತ್ ನಿಫ್ಟಿ BEES ಇರ್ಬೋದು. ಈ ಥರ BEES ಇದ್ದಾವೆ, ಎಲ್ಲದಕ್ಕೂ BEES ಇದ್ದಾವೆ. ಫಾರ್ಮಾ BEES ಇದ್ದಾವೆ, ಬ್ಯಾಂಕ್ BEES ಇದೆ, ಗೋಲ್ಡ್ BEES ಇದೆ. ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಿದ್ರು ಕೂಡ ETF ಇದೆ, ಅದರಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ಬೋದು. ನನ್ನ ಪ್ರಕಾರ ನೀವೇನಾದರೂ ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ, SIP ಇವಾಗ ಮಾಡ್ತಿದ್ದೀರಾ, ತಿಂಗಳ 1,000, 2,000, 3,000, 5,000, 10,000 ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಾನು ಏನೋ ಫ್ಯೂಚರ್ಗೋಸ್ಕರ ದುಡ್ಡನ್ನ ಸೇವ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನಿಮಗೆ ಮ್ಯೂಚುವಲ್ ಫಂಡೇ ಬೆಸ್ಟು. ETF ಬಂದುಬಿಟ್ಟು ಈ ಥರ ಎವ್ರಿ ಮಂತ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ನಾನು ನೋಡಿದ್ದೀನಿ ಲಾಸ್ಟ್ 10-12 ವರ್ಷದಿಂದ ಜನ ಕನ್ಸಿಸ್ಟೆನ್ಸಿ ಇರಲ್ಲ. ಇವಾಗ ಮಾಡಿದ್ರೆ ಮತ್ತು ಅವ್ರ ಕೆಲಸದಲ್ಲಿ ಬಿಸಿ ಆದರೆ ಅದನ್ನು ಮರ್ತೋಗ್ತಾರೆ. ಅದಕ್ಕೆ ನೀವು ಒಂದು SIP ಮಾಡಿಬಿಟ್ಟು ಅದನ್ನು ತಲೆ ಕೆಡಿಸ್ಕೊಂಡಂಗೆ ಬಿಟ್ಬಿಟ್ರೆ ಬೆಟ್ರು. ಯಾಕಂದರೆ ಇವತ್ತು ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹುಮ್ಮಸ್ಸಿದೆ, 6 ತಿಂಗಳು ಬಿಟ್ಟಿರಲ್ಲ. ಅವಾಗ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನೋಡಲ್ಲ, ಅವಾಗ ಇನ್ವೆಸ್ಟ್ ಮಾಡಲ್ಲ ನೀವು. ಅದಕ್ಕೆ ನೀವು ಪ್ಯಾಸಿವ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅಂದರೆ ನಾನು ತಲೆ ಕೆಡಿಸ್ಕೊಬಾರ್ದು, ನನ್ನ ದುಡ್ಡು ಆಟೋಮೆಟಿಕ್ಲಿ ಹೋಗ್ತಿರ್ಬೇಕಂದ್ರೆ SIP ಬೆಸ್ಟು. SIPನ ಚೂಸ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಗೈಡ್ ಬೇಕು, ಒಳ್ಳೆ ಫಂಡ್ ಯಾವುದು ನಿಮಗೆ ಗೈಡ್ ಬೇಕು ಅನ್ನೋಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ, ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ ನಮ್ಮ ಟೀಮ್ ಕಡೆಯಿಂದ ಕಾಲ್ ಮಾಡಿ ನಿಮಗೆ ಇನ್ವೆಸ್ಟ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.